ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನಿಂಬೆ ಗಿಡಕ್ಕೆ ತಗುಲುವಂಥ ಸಿಡಿ ರೋಗದ ಲಕ್ಷಣಗಳನ್ನು ಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮೊದಲು ರೈತ ಬಾಂಧವರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಪೂರ್ಣವಾಗಿ ನೋಡಬೇಕಾಗಿ ವಿನಂತಿ. ನಿಂಬೆ ಗಿಡಕ್ಕೆ ತಗುಲುವಂತಹ ಸಿಡಿ ರೋಗದ ಲಕ್ಷಣಗಳಲ್ಲಿ ಮೊದಲನೆಯದಾಗಿ ನೀವೀಗ ಚಿತ್ರದಲ್ಲಿ ನೋಡುತ್ತಿರುವಂತೆ ಆರೋಗ್ಯವಾಗಿರುವಂತಹ ಗಿಡದಲ್ಲಿನೇ ಎಲೆಗಳು ಹಳದಿ ಆಗುತ್ತಾ ಬರುತ್ತಾ ಇರುತ್ತವೆ. ಇದೊಂದು ಹಿಂಗಾಗ್ಯಾದ್ರಿ, ಅದೊಂದು ಗಿಡ ರೀ ಅಲ್ಲಿ ಒಳಗೆ ಅದಾವ ಸರ್. ಇಲ್ಲ ಇಲ್ಲ, ನಾವು ಒಂದು 2-3 ಗಿಡ ನೋಡಿದ್ರೆ ಸಾಕು. ಎರಡನೆಯದಾಗಿ ಹಳದಿಯಾಗಿರುವಂತಹ ಎಲೆಗಳು ಕ್ರಮೇಣ ಉದುರುತ್ತಾ ಹೋಗಿ ಗಿಡದಲ್ಲಿ ಬರೀ ಮುಳ್ಳುಗಳು ಮತ್ತು ಕೊಲ್ಲಿಗಳು ಕಾಣುವಂತಾಗುತ್ತವೆ. ಈ ಚಿತ್ರದಲ್ಲಿ ತಾವು ಗಮನಿಸಬಹುದು. ಕೊಲ್ಲೆ ಹಸಿ ಐತಿ, ಮ್ಯಾಗ ಕಡ್ಡಿ ಹಸಿ ಅದ. ಇದಕ್ಕೆ ಜಲ್ದಿ ಡೋಸ್ ಕೊಡಬೇಕ್ರಿ. ಕಾಯಿ ಸಿಕ್ಕಾಪಟ್ಟಿ ಕಾಯಿ ಆತಿತ್ತು, ಆದ್ರೆ ಒಂದು ತಪ್ಪಲಿ ಇಲ್ಲ. ಈಗ ನಿಮ್ಗೆ ಈಗ ಅಲ್ಲಿ ಒಂದು ಕೊಲ್ಲಿ ಹಸಿ ಕಾಣ್ತದೆ ನೋಡಿ. ಅದು ಹಸಿ ಇಲ್ಲ ಸರ್, ಅದು ತಪ್ಪಲಿ ಇರೋ ಸರ್. ಮುಂದೊಂದು ಗಿಡ ಹಸಿ ಕಾಣ್ತದೆ ನೋಡಿ. ಆ ಹಸಿಗೆ ಅದು ಜೀವ ಹಿಡಿತೈತ್ರಿ. ಮತ್ತು ವಯಸ್ಸು ಭಾಳ ಆಗಿಲ್ಲ ಸರ್. ಸರ್ ಅದು ವಯಸ್ಸಿನ ಮೇಲೆ ಡಿಪೆಂಡೆಂಟ್ ಇಲ್ರಿ. ಹಾಗೆ ಬರುತ್ತಾ ದಿನ ಕಳೆದಂತೆ ಗಿಡಗಳು ಪೂರ್ತಿಯಾಗಿ ಬುಡ ಸಮೇತ ಒಣಗಿ ಹೋಗುತ್ತವೆ. ಈ ರೋಗವನ್ನು ಹೋಗಿಸ್ಲಾಕ ಔಷಧಿಯನ್ನು ಕೊಡ್ತೀವಿ. 70 ಗಿಡಕ್ಕೆ 4,000 ರೂಪಾಯಿ ಖರ್ಚಾಕೈತಿ. ರೈತರು ಈ ಔಷಧಿಯನ್ನು ಬಳಸಿ ತಮ್ಮ ಗಿಡಗಳನ್ನು ಬದುಕಿಸ್ಕೋಬೇಕಾಗಿ ವಿನಂತಿಸ್ತೀವಿ. ನೀವು ಒಂದು ಡಾಗಿನ ರೊಕ್ಕ ಖರ್ಚು ಮಾಡಿದ್ರೆ ನಿಮ್ಮ 70 ಗಿಡ ಬದುಕ್ತಾವೆ. ಆ 70 ಗಿಡದಿಂದ ನಿಮಗೆ ಸಾಕಷ್ಟು ನಿಂಬೆಹಣ್ಣು ಬರ್ತಾವೆ. ಅದರಿಂದ ನೀವು ಸಾಕಷ್ಟು ಹಣವನ್ನು ಗಳಿಸ್ಬೋದು. ಆದ್ದರಿಂದ ಈ ಔಷಧಿಯನ್ನು ಬಳಸಿ ತಮ್ಮ ಗಿಡಗಳನ್ನು ಬದುಕಿಸಿಕೊಳ್ಳಬೇಕಾಗಿ ವಿನಂತಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ 7019351126 9747958332. ಸಂಗಮೇಶ್ವರ ಸಾವಯವ ಕೇಂದ್ರ, ಬಸವನ ಬಾಗೇವಾಡಿ.